ಕಿರುತೆ ಸ್ಟಾರ್ಟ್ ಆದ ಜರ್ನಿ ಬೆಳ್ಳಿತೆರೆ ಕಡೆಗೆ ಸಿನಿಮಾ ಟೈಟಲ್ ಸೂಪರ್ ಹಿಟ್ ಅಂತ ಇಟ್ಕೊಂಡಿದ್ರ ಅಲ್ಲೇ ಗೊತ್ತಾಗ್ತಿದೆ ಸಿನಿಮಾ ಗೆಲುವಿನ ಒಂದು ಮೊದಲ ಮೆಟ್ಲು ತಲುಪಿದ್ರ ಎಷ್ಟು ಖುಷಿ ಆಗ್ತದೆ ನಾಯಕ ಆಗ್ತದೆ ಸಖತ್ ಖುಷಿ ಆಯ್ತಣ್ಣ. ಈಗ ಎಷ್ಟೊಂದು 6 ತಿಂಗಳೈತೆ ಸರ್, 6 ತಿಂಗಳು ಒಂದು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೀವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು ಆಮೇಲೆ ಯಾವುದು ಒತ್ತಡ ಕೊಟ್ಟಿಲ್ಲ ಸರ್. ಹಿಂಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಒಂದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನಗೆ ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಇದು ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದೇ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಈಗ ನಾಯಕ ನಟನ ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯಪ್ಪ ನಾಯಕ ನಟನ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮು, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ನೀವು ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಸಿನಿಮಾ ಮಾಡಬೇಕಂತ ಹೌದು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರುತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್, ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ. ಟೈಮಲ್ಲಿ ಅವರೆಲ್ಲ ನಮ್ಮ ರೋಲ್ ಮಾಡೆಲ್ ಆಗಿರ್ತಾರೆ ಸಿನಿಮಾ ಅಂತ ಬಂದಾಗ, ಸೊ ಅವ್ರ ಜೊತೆ ನಡೆಸೋ. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟು ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು ಅಲ್ಲೇ ಕೂತ್ಕೊಂಡು ಚೇರ್ ಹಾಕೊಂಡು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಆವಾಗ ಒಂದು ಸಿನಿಮಾ ಮಾಡ್ದೋ, ಅವಾಗ ಹಿಂಗೆ ಆಗಿತ್ತು, ಇಲ್ಲೊಂದು ಸಿನಿಮಾ ಮಾಡ್ದೋ, ಇನ್ಸಿಡೆಂಟ್ ಆಗಿತ್ತು, ಒಂದಷ್ಟು ಹೇಳೋರು. ನಾನು ಇಲ್ಲೆಲ್ಲ ಸುತ್ತ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸೋದು. ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು ಜೀವನದಲ್ಲಿ, ಎಂಜಾಯ್ ಮಾಡಬೇಕು ಅಂತ ಒಂದಷ್ಟು ಹೇಳೋರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಎಷ್ಟು ಜನ ಮಾಡ್ತಾರೆ ಸರ್. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನ ಬಾಯ್ ಒಂದು ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ಈಗ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ, ಸಾಧು ಸರು, ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗೆ ಮೂವ್ ಆಯ್ತದೆ, ಅದು ಏನು ಅನ್ನೋದೇ ಸಿನಿಮಾ. ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ? ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ.